ಅಮ್ಮ ಇವಾಗ ಏನು ಮಾಡೋದಮ್ಮ, ಎಲ್ಲ ಮಾಡಗಂಟ ಮಾಡ್ಬಿಟ್ಟೆ, ಅದು ಇದು ಇದು ಅದು ಅಂತ ಹೇಳ್ಬಿಟ್ಟು ನಾನು ಕೇಳಿಸ್ಕೊಂಡು ಎಲ್ಲ ಸುಮ್ಕೇನಿಯ ಬಂದೆ. ಈಗ ನೋಡು ಈಗ ಏನು ಮಾಡೋದು, ಆ ಸೌಮ್ಯನ ಎಲ್ಲಿ ಅಂತ ಹುಡ್ಕೋದು. ಆ ಅಪ್ಸರ ಮಗಳು ಇಲ್ಲಿದ್ರೆ ಅಲ್ಲಿತ್ತಳು, ಅಲ್ಲಿದ್ರೆ ಇಲ್ಲಿತ್ತಳು, ಎಲ್ಲೂ ಸಿಗ್ತಾನೆ ಇಲ್ಲ ಕೈಗೆ. ಅಮ್ಮ ದೇವ್ರನ್ನೇ ನಾವು ಲಂಡನ್ಗೆ ಹೋಯ್ತೀವಿ ತಾನೇ, ಅಮ್ಮು ಮನೇನು ಮಾರಾಕಿದ್ದೀವಿ, ಯೋಚನೆ ಮಾಡು, ಮನೇನೂ ಇಲ್ಲ ನಮಗೆ, ಬೀದಿಗಂತೂ ಬಂದ್ಬಿಟ್ಟಿದ್ದೀವಿ. ಹೀಗೇನೋ ಲಂಡನ್ಗೆ ಏನೋ ನಾವು ಹೋಗ್ಲಿಲ್ಲ ಅಂತ ಹೇಳಿದ್ರೆ ಬೀದಿ ನಾಯಿ ಕೊಡೋಷ್ಟು ಬೆಲೆ ಊರಾಗ ಯಾರು ನಮಗೆ ಕೊಡೋಕ್ಕಿಲ್ಲ. ಯೋಚನೆ ಮಾಡು, ನೀನೇನಿಯ ಸುಮ್ಮನೆ ನೀನೇ ಮಾರು 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 ಅಂತ ಹೇಳ್ಬಿಟ್ಟು ಎಲ್ಲ ಮಾರಿಸ್ಬಿಟ್ಟಿದ್ದು. ಹೇಳಮ್ಮ ಸರಿಯಾಗಿ, ಹಾಂ ಈಗೇನು ಮಾಡೋದು ಅಂತ. ಇರ್ಲ ಆ ಹುಡುಗಿ ನೋಡಿದ್ರೆ ನನಗೇನು ಕೆಟ್ಟೋಳು, ಮೋಸ ಮಾಡಕ್ಕೆ ಅಂತ ಬಂದವಳೆ ಅಂತ ನನಗಂತೂ ಅನ್ಸಕ್ಕಿಲ್ಲ ಕಣ್ಲ. ಅಯ್ಯೋ ಪಾಪ, ಒಳ್ಳೆ ಮಗ ಅಂತಾನೆ ನೀವು ಅನ್ನಿಸ್ತದೆ ನನಗಂತೂ. ನೀನು ಬುದ್ಧಿನೇನಿಯೇ ಸರಿ ಇಲ್ಲ, ನಿನ್ನ ಮನಸ್ಸಿನೇನಿಯೇ ಸರಿ ಇಲ್ಲ, ಕೆಟ್ಟದಾಗೆಲ್ಲ ಯೋಚನೆ ಮಾಡ್ಕೊತೀಯ ಮಗ ನನ್ನ ಮಗ ನೀನು. ಸುಮ್ಕಿರು, ನಾನು ಮಾತಾಡ್ತೀನಿ ಇವಾಗ. ಹಾಂ ಹುಡುಗಿ ಸಿಗಲಿ, ಹಾಂ ನಾನು ಊರೆಲ್ಲ ಹುಡುಕ್ದೆ, ಎಲ್ಲೂ ಸಿಗಲಿಲ್ಲ ಹುಡುಗಿ. ಸಿಕ್ಕಿದ್ರೆ ದೇವ್ರಣೆಗೂ ನಾನು ಮಾತಾಡ್ತೀನಿ, ಸುಮ್ಕಿರು. ಆ ಹುಡುಗಿ ಅಂತ ಕೆಟ್ಟ ಹುಡುಗಿ ಅಲ್ಲ ಕಣಪ್ಪ ಮಗ, ಹಾಂ ಕೆಟ್ಟ ಹುಡುಗಿ ಅಂತೂ ಅಲ್ವೇ ಅಲ್ಲ. 10 ಲಕ್ಷ ರೂಪಾಯಿ ಇಸ್ಕೊಂಡು ಮೋಸ ಮಾಡೋ ಅಂತ ಹುಡುಗಿನಿಲ್ಲ ಅದು, ಪಾಪದ ಹುಡುಗಿ. ಏನೋ ಕಣಮ್ಮ, ಅದೇ ಅಜ್ಜಿ ಮಾತಾಡಿದ್ಲಲ್ಲ, ಒಪ್ಸರೋರು ಅಮ್ಮ ಮಾತಾಡಿದ್ಲಲ್ಲ, ನಮ್ಮ ಅತ್ತೆ ಆ ಅಮ್ಮನ ಮಾತುಗಳು ಕೇಳ್ತಿದ್ರೆ ನೀನು ನಂಗೆ ಯಾಕೋ ಕೈಕಾಲೆಲ್ಲ ನೋಡ್ಬಿಟ್ಟು. ಹಾಂ ಅದಕ್ಕೆ ನೀ ಅಮ್ಮ ಅಲ್ಲಿಡು ಅಮ್ಮ ಅಲ್ಲಿಡು, ಸೌಮ್ಯ ಬತ್ತಾವಳೆ. ಹಬ್ಬ ದೇವ್ರೆ, ಸೌಮ್ಯ 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 ಕರಿಯಮ್ಮ ಸರ್ನ ಕರಿಯಮ್ಮ, ಒಬ್ಬಳೆ ಬತ್ತಾವಳೆ. ಸೌಮ್ಯ ಹೇಳಿ. ಅಪ್ಪ ಸದ್ಯ ಕೊನೆಗೂ ನೀ ಸಿಕ್ದಲ್ಲ ಅಮ್ಮ. ನಿನ್ನಂತೂ ಊರು ತುಂಬ ಹುಡುಕಿ 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 ಸಾಕಾಗಿತ್ತು. ಇವ್ರು ಯಾಕೆ ನನ್ನ ಮಗಳ ಹತ್ರ ಮಾತಾಡ್ತಾವ್ರೆ? ನನ್ನ ಹುಡುಕ್ತಾ ಇದ್ರಾ? ನನ್ನ ಯಾಕೆ ಹುಡುಕ್ತಾ ಇದ್ರಿ? ಏನು ಸಮಾಚಾರ? ಅಯ್ಯೋ ಮೊಮ್ಮಗಳೇ, ಇದೇನವ ಹಿಂಗೆ ಕೇಳ್ತಾ ಇದೆಯಾ? ಅಯ್ಯ ಸುಮ್ಮನೆ ತಮಾಷೆ ಮಾಡೋದು ಬಿಟ್ಬಿಡು. ಅದೇ 10 ಲಕ್ಷ ರೂಪಾಯಿ ಕೊಟ್ಟಿದ್ನಲ್ಲ ಮೊನ್ನೆ ನಿಮಗೆ ಅಂತ ಹೇಳ್ಬಿಟ್ಟು, 10 ಲಕ್ಷ ರೂಪಾಯಿ ಅದೇ ಲಂಡನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು, ಅದು ಏನಾಯ್ತು ಅಂದರೆ ಮನೆ ಮಾರ್ಬಿಟ್ಟು ನಿಮಗೆ ತಂದುಬಿಟ್ಟು ದುಡ್ಡು ಕೊಟ್ಟು ನಾನು ನಿಮಗೆ ಆಯಪ್ಪ ಒಂದು 6 ಟೈಮ್ ಕೊಡ್ತೀನಿ ಅಂತ ಹೇಳ್ದೆ, ಒಂದೇ ದಿನಕ್ಕೆ ಖಾಲಿ ಮಾಡಿಸ್ಬಿಟ್ಟ ನಮ್ಮನ್ನಂತೂ. ಅದಕ್ಕೆ ನಾನು ನಿನ್ನ ಹತ್ರ ಬಂದ್ಬಿಟ್ರೆ ಏನೋ ಒಂದು ಸಹಾಯ ಮಾಡ್ತೀಯಾ, ಇಲ್ಲ ಬಿರ್ನ ಲಂಡನ್ಗನ ಕರ್ಕೊಂಡು ಹೋಯ್ತೀಯಾ ಅಂತ ಹೇಳ್ಬಿಟ್ಟು ನಿನ್ನ ಹತ್ರ ಬಂದಿದ್ದು ಕಣವ. ಇಲ್ಲ ಅಂದ್ರೆ ಇನ್ನೂ ಒಂದು ವಾರ ಕಾಯ್ಬೋದಿತ್ತು. ನೋಡವ ಸೌಮ್ಯ, ಇನ್ನೊಂದು ವಾರ ಕಾಯಕ್ಕಾಗಕ್ಕಿಲ್ಲ ಕಣಮೋ, ಇನ್ನೊಂದು ವಾರ ಕಾಯಕ್ಕಾಗಕ್ಕಿಲ್ಲ. ಸರ್ನ ಹೋಗ್ಬಿಡೋಣ ಲಂಡನ್ಗೆ, ಸರಿನಾ? ಅದೇ ಅಂಥದ್ದು ಪಾಸ್ಪೋರ್ಟು ಅದೇನೋ ಮಾಡಿಸ್ಬೇಕು ಅಂತ ಹೇಳ್ದಲ್ಲವ, ಎಲ್ಲ ಮಾಡಿಸ್ದೇನು? 10 ಲಕ್ಷ ರೂಪಾಯಿ ಹೆಂಗೊತ್ತಾಗೆ ಎಲ್ಲ 10 ಲಕ್ಷ ರೂಪಾಯಿ ಎಲ್ಲ ಸೋರೋಯ್ತದೆ ಅಂತ ಅನ್ಕೊಂಡಿವ್ನಿ. ನನ್ನ ಮಗ ಅಂತೂ ಟೆನ್ಷನ್ ಮಾಡ್ಕೊಬಿಟ್ಟಿದ್ವಿ ನೀನು ಕಾಣ್ದಿದ್ದಕ್ಕೆ. ಸದ್ಯ ಇವಾಗ ಕಂಡಲ್ಲ, ಈಗೋಸಿ ನನಗಂತೂ ಸಮಾಧಾನ ಆಯ್ತೈತೆ. ಹಾಂ ಇದೇನಿದು ಲಂಡನ್ನು ಪಾಸ್ಪೋರ್ಟು? ನನ್ನ ಮಗಳು ಇದೇನಿದು? ಹಲೋ, ಇದೇನು ಮಾತಾಡ್ತಾ ಇದ್ದೀರಾ? ಯಾವ ಲಂಡನ್ನು, ಯಾವ ಪಾಸ್ಪೋರ್ಟು, ಯಾವಿದು? ಹಾಂ ಒಳ್ಳೆ ಚೆನ್ನಾಗಿ ಹೇಳ್ತಾ ಇದ್ದೀರಲ್ಲ, ಲಂಡನ್ಗೆ ಹೋಗೋದಾ? ಒಬ್ಬಳೆ ಬೆಂಗಳೂರಿಗೆ ಹೋಗೋಕ್ಕೆ ಭಯ ಆಯ್ತದ ನನಗೆ ಅಂತಂದ್ರೆ ನಾನು ಲಂಡನ್ಗೆ ಹೋಗ್ತೀನಾ? ಇದು ಒಳ್ಳೆ ಚೆನ್ನಾಗಿ ಹೇಳ್ತಾ ಇದ್ದೀರಲ್ಲ. ನೀವಿಬ್ರು ಯಾರು ಅಂದರೆ ನನಗೆ ಸರಿಯಾಗಿ ಗೊತ್ತಿಲ್ಲ. ಈಗ ನೋಡಿದ್ರೆ ಹೆಂಗೆ ಹೇಳ್ತಾ ಇದ್ದೀರಾ? ಲಂಡನ್ನು ಅದು ಇದು ಪಾಸ್ಪೋರ್ಟು 10 ಲಕ್ಷ ರೂಪಾಯಿ ನೀವು ನನಗೆ ಕೊಟ್ರಾ? ಯಾವಾಗ ಕೊಟ್ರಿ 10 ಲಕ್ಷ ರೂಪಾಯಿನ? ಹಾಂ ಛೇ, ನೀವು ಯಾರು ಅಂತಲೇ ನನಗೆ ಗೊತ್ತಿಲ್ಲ. ಈ ಥರ ಯಾಕೆ ಮೋಸ ಮಾಡ್ತಿದ್ದೀರಾ? ಹೇ, ಇದೇನು ಹಿಂಗೆ ಮಾತಾಡ್ತಿದ್ಯಲ್ಲೇ? ಹೆಂಗೈತೆ ಮೈಗೆ ಹಿಂಗೆ ಮಾತಾಡ್ತಿದ್ಯಲ್ಲ? ಮನೆಯೆಲ್ಲ ಮಾರಿಸ್ಬಿಟ್ಟು 10 ಲಕ್ಷ ರೂಪಾಯಿ ದುಡ್ಡೆಲ್ಲ ಇಸ್ಕೊಬಿಟ್ಟು ಲಂಡನ್ ಕರ್ಕೊಂಡು ಹೋಗ್ತೀನಿ, ಇಬ್ರಿಗೂ 1 ಲಕ್ಷ ರೂಪಾಯಿ ಸಂಬಳ ಅಂತ ಹೇಳ್ಬಿಟ್ಟು, ಈಗ ನೋಡಿ ನಮ್ಮನ್ನ ಯಾರು ಅಂತ ಕೇಳ್ತಿದ್ಯಾನೆ ನಿನ್ ಪಿತ್ರಿ? ಏನು ಅನ್ಕೊಬಿಟ್ಟಿದ್ಯಾ ನಮ್ಮನ್ನ? ಏನೇ ಅನ್ಕೊಬಿಟ್ಟಿದ್ಯಾ? 10 ಲಕ್ಷ 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, 10 ರೂಪಾಯಿ ಅಲ್ಲ, 10 ಲಕ್ಷ ದುಡ್ಡನ್ನ ಮನೆ ಮಾರ್ಬಿಟ್ಟಿನ ಕೈಗಿಕ್ಕಿದ್ದೀನಿ, ಮನೆ ಮಾರ್ಬಿಟ್ಟಿನ ಕೈಗಿಕ್ಕಿದ್ದೀನಿ ಅಂತದ್ರಾಗ ಇವಾಗ ನಮ್ಮನಿಗೆ ಯಾರು ಅಂತ ಕೇಳ್ತೀನಿ? ಲೋಪರು, ನಿನ್ನ ಸುಮ್ಮನೆ ಬಿಡಕ್ಕಿಲ್ಲ ನಾನು. ಛೇ, ನೀವು ಯಾರು ಅಂತಾನೆ ಗೊತ್ತಿಲ್ಲ, ಯಾಕೆ ಈ ಥರ ಹೇಳ್ತಾ ಇದ್ದೀರಾ? ನೀವು ಅದು ಯಾರು ದುಡ್ಡು ಕೊಟ್ಟು ಅದು ಯಾರು ಕಳ್ಕೊಂಡಿದ್ರೋ ನನಗಂತೂ ಗೊತ್ತಿಲ್ಲ. ನೀವು ಬಂದ್ಬಿಟ್ಟು ನನ್ನ ಹತ್ರ ಈ ಥರ ಎಲ್ಲ ಮಾತಾಡಿದ ತಕ್ಷಣ ಎದ್ಕೊಂಡ್ಬಿಡ್ತೀನಿ ಅಂತ ಅನ್ಕೊಂಡ್ರಾ? ನಾನು ಯಾಕೆ ಊರು ಬಿಟ್ಟು ಹೋಗ್ಲಿ? ನಾನು ನಮ್ಮ ಅಮ್ಮನ ಜೊತೆ ಹೋಟ್ಲನ್ನ ನೋಡ್ಕೊಂಡ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಅಷ್ಟೇನೆ. ನೀವು ಯಾರು ಅಂದರೆ ನನಗೆ ಗೊತ್ತಿಲ್ಲ. ಈಗ ಬಂದ್ಬಿಟ್ಟು 1 ಲಕ್ಷ ಕೊಡಿ, 2 ಲಕ್ಷ ಕೊಟ್ಟೆ, 10 ಲಕ್ಷ ಕೊಟ್ಟೆ ಅಂತ ಹೇಳಿದ್ರೆ ಕೇಳೋರು ಯಾರವ್ರೆ? ಅಲ್ಲ, ನಿಮ್ಗೆ ಯಾರು ಕೆಲಸ ಕೊಡ್ತಾರೆ ಲಂಡನ್ನಾಗೆ? ನಿಮಗೆ ಸ್ವಲ್ಪ ಬುದ್ಧಿ ಬೇಡವಾ? ಅದು 1 ಲಕ್ಷ ಸಂಬಳ. ನೀವೇನು ಕಿಸು ದಬ್ಬಾಕಿದ್ದೀರಾ ಅಂತ ಹೇಳ್ಬಿಟ್ಟು ನಿಮ್ಗೆ 1 ಲಕ್ಷ ಸಂಬಳ ಕೊಡ್ತಾರಲ್ಲಿ? ಯಾರೊಬ್ರು ನಿಮಗೆ ಫೂಲ್ ಮಾಡ್ತಾವ್ರೆ ಅಂತಂದ್ರೆ ಅದನ್ನ ಕೇಳಿಸ್ಕೊಂಡ್ರೆ ಎಂಥ ಮೂರ್ಖರು ನೀವು? ನೋಡಿ, ನನಗೂ ಇದಕ್ಕೂ ಯಾವುದು ಸಂಬಂಧ ಇಲ್ಲ. ನನಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ, ಸರಿನಾ? ಹಿಂಗೆಲ್ಲ ನಾಟಕ ಮಾಡಬೇಡ. ನಮಗೆ ಮನೇನೂ ಗೊತ್ತಿಲ್ಲ, ಇವಾಗ ಸಾಯಬೇಕು. ಇದನ್ನ ಬಿಟ್ಬಿಟ್ರೆ ನಮ್ಗೆ ಸಾಯೋದು ಬಿಟ್ಬಿಟ್ರೆ ಬೇರೆ ದಾರಿ ಇಲ್ಲ. ನೀನು ನಮಗೆ ಮೋಸ ಮಾಡಬೇಡ. ನೆನ್ನೆ ತಾನೇ ಕೊಟ್ಟಿದ್ದೀವಿ 10 ಲಕ್ಷ ರೂಪಾಯಿ ದುಡ್ಡ ಮನೆ ಮಾರ್ಬಿಟ್ಟು, ಇವಾಗ ನೋಡಿದ್ರೆ ಹಿಂಗೆ ಹೇಳ್ತಾ ಇದ್ದೀರಲ್ಲ. ಛೇ, ನೀವು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. 10 ಲಕ್ಷ 20 ಲಕ್ಷ ಅಂತ ಮಾತಾಡ್ತಿರಲ್ಲ. ಹಾಯ್ ನಿನ್ನ ಎಲ್ಲ ರಂಗ, ಇನ್ನೂ ನೀನು ಕೊಂತ್ರಿ ಬುದ್ಧಿ ಬಿಟ್ಟಿಲ್ವಾ? ಸುಳ್ಳು ಹೇಳೋದು ಬಿಟ್ಟೇ ಇಲ್ವಾ ನಿನ್ನಂತೂ? ನಿನ್ನ ಮಗಳ ಥರ ಆಗಬೇಕು, ನಿನ್ನ ಮಗಳು ಸಮಾನ. ಆ ಹುಡುಗಿ ತಗೊಂಡ್ವೆ ನೀನು ಹಿಂಗೆ ನಾಟಕ ಮಾಡ್ಕೊಂಡು ಓಡ್ತಿದ್ಯಲ್ಲ. 10 ಲಕ್ಷ ಕೊಟ್ಟೆ, 20 ಲಕ್ಷ ಕೊಟ್ಟೆ ಅಂತ ಅಂದ್ಬಿಟ್ಟು ಅಯ್ಯೋ ನೀವಂತೂ ಉದ್ಧಾರ ಹಾಕಿಲ್ಲ ಕಣ್ರಲ್ಲ, ಉದ್ಧಾರ ಹಾಕಿಲ್ಲ. ಅಯ್ಯ ನಿಮ್ಮ ಬಾಳ್ಗೆ ಎಷ್ಟು ಥೂ. ಈಗ ನಾವು ಹೊಸ ನ್ಯಾಯವಾಗಿ ಬದುಕೋದು ಕಲ್ತಿದ್ದೀರಾ ಅಂತ ಅನ್ಕೊಂಡ್ರೆ ಈಗಲೂ ಇಲ್ಲ. ಏನು ಕೊಟ್ರಿ ದುಡ್ಡ ಹೇಳಿ? ನೋಡಿ ಅಜ್ಜಿ ಹೆಂಗೆ ಹೇಳ್ತಾವ್ರೆ. ಅವ್ರನ್ನ ನಾನು ಲಂಡನ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು 10 ಲಕ್ಷ ರೂಪಾಯಿ ಇಸ್ಕೊಬಿಟ್ಟಿದ್ದೀನಂತೆ. ಅದು ಲಂಡನ್ ಕರ್ಕೊಂಡು ಹೋಗ್ಬಿಟ್ಟು 1 ಲಕ್ಷ ರೂಪಾಯಿ ಸಂಬಳ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ನಾನು 10 ಲಕ್ಷ ರೂಪಾಯಿ ಇಸ್ಕೊಬಿಟ್ಟಿದ್ದೀನಂತೆ. ನೋಡಿ ಹೆಂಗೆ ಹೇಳ್ತಾವ್ರಿ ಇವರು ಅಂತ ಹೇಳ್ಬಿಟ್ಟು. ನಂಗೆ ಇವ್ರು ಯಾರು ಅಂತಾನೆ ಗೊತ್ತೇ ಇಲ್ಲ. ನಾನು ಒಬ್ಸರಣ ಮಗಳು, ನನಗೆ ಇವ್ರು ಯಾರು ಅಂತಾನೆ ಗೊತ್ತಿಲ್ಲ. ನಮ್ಮಮ್ಮ ಮನೆಯಿಂದ ಹೊರಗಡೆ ಕಳಿಸೋದೇ ಇಲ್ಲ ನನ್ನ. ಅಂತಂದ್ರೆ ಇವ್ರು ನಾನು ಹೆಂಗೆ ನನಗೆ ಪರಿಚಯ? ನೀವೇ ಹೇಳಿ. ನೋಡಿ ಯಾವ ಥರ ಮಾತಾಡ್ತಿದ್ದಾರೆ. ಇವ್ರು ಯಾರು ಅಂತ ನಂಗೆ ನಿಜವಾಗ್ಲೂ ಒಂದು ಸ್ವಲ್ಪನೂ ಗೊತ್ತೇ ಇಲ್ಲ ನನಗೆ. ಅಯ್ಯ ಬುಡವ, ಮನೆಯಾಳಿಗಳಿದ್ದಂಗೆ ಅವ್ರಂತೂ ಇವರಿಬ್ರು ಮನೆಯಾಳಿಗಳು. ಮೈ ಬಗ್ಸಿ ದುಡಿದಿದ್ದಂಗೆ ಕಂಡರ್ ದುಡ್ಡು ಆಸೆ ಪಡ್ಕೊಂಡು ಅವ್ರ ಹಿಂದೆ ಓಡೋಗ ಅವ್ರ
ಸಂಸಾರಗಳು ಹಾಳು ಮಾಡಿ ದುಡ್ಡು ಮಾಡ್ಕೊಳ್ಳೋ ಅಂತ ಕಂತ್ರಿ ನನ್ನ ಮಕ್ಕಳು ಇವ್ರಿಬ್ರು ನಿನಗೇನು ಗೊತ್ತಾಗಬೇಕು ಬಾ ಈ ಕಂತ್ರಿಗಳು ನನ್ನ ಮಕ್ಕಳು ಕೆಲಸ ಏನು ಅಂತ ನಿನ್ಗೇನು ಗೊತ್ತಾಗಬೇಕು ಮನೆಯಾಳ ನನ್ನ ಮಕ್ಕಳು ಬಿಸಿವ ಬುಟ್ಟಾಕು ಏಯ್ ರಂಗ ಥೂ ನಿಮ್ಮ ಜನ್ಮಕ್ಕೆ ಇನ್ನು ಎಷ್ಟು ಸಲ ಮೆಟ್ನ ಹೊಡಿಬೇಕಲ್ಲ ನಿಮಗೆ ಇನ್ನು ಎಷ್ಟು ಸಲ ಮೆಟ್ನ ಹೊಡಿಬೇಕು ನಿಮ್ಗೆ ಹೇಳು ಹೊಡೆದು ನನಗೆ ಬರಬಾರ್ದು ಪಾಪ ಎಲ್ಲ ಬಂದ್ಬಿಟ್ಟೈತೆ ಕಣ್ಲ ಪರ್ಕೆಗೂ ಮೆಟ್ಟಾಗ ಹೊಡೆದ್ಬಿಟ್ಟು ಇನ್ನೂ ಅದು ಯಾವ ನರ್ಕಕ್ಕೆ ನಾನು ಹೋಗ್ಲಿ ಹೇಳಿ ನಿಮ್ಗೆ ಪರ್ಕೆಗೂ ಮೆಟ್ಟಾಗ ಹೊಡೆದ್ಬಿಟ್ಟು ಅಲ್ಲ ನಾ ಏನು ಗೊತ್ತಾಗ್ದಿರ ಅಮಾಯ್ಕಿ ನನ್ನ ಮಗಳ ಮೇಲೆ ಗೂಬೆ ಕೂರಿಸ್ತಿದ್ದೀರಲ್ಲ ನೀವು ನನ್ನ ಮಗಳು 10 ಲಕ್ಷ ಇಸ್ಕೊಂಡವಳ ನಿಮ್ಮ ಹತ್ರ ಮುಚ್ಚುರ್ಲ ಬಾಯಿ ಅವಳು ಲಂಡನ್ ಕರ್ಕೊಂಡೋಯ್ತಲ್ಲ ಆ ಮಗಿಗೆ ಏನು ಗೊತ್ತಾಯ್ತದೆ ಅಂತ ಹೇಳ್ಬಿಟ್ಟು ನೀವು ಇಷ್ಟೆಲ್ಲ ಮಾತಾಡ್ತಿದ್ದೀರಾ ಸಾಕು ಇವಾಗ ನನ್ನ ಮಗಳು 10 ಲಕ್ಷ ರೂಪಾಯಿ ಇಸ್ಕೊಂಡವಳೆ ಅಂತ ಹೇಳಿದ ತಕ್ಷಣನೇ ಅಪ್ಸರ ತಂದ್ಬಿಟ್ಟು 10 ಲಕ್ಷ ರೂಪಾಯಿ ಬಿಸಾಕ್ಬಿಡ್ತಾಳೆ 10 ಲಕ್ಷ ರೂಪಾಯಿ ತಗೊಂಡು ಇನ್ನೂ 1 ವರ್ಷ ಎಲ್ಲ ಮಜಾ ಉಡಾಯಿಸ್ಕೊಂಡು ಮನೆಗೆ ನಿಮ್ದೇಗಿರೋಣ ಅಂತ ಹೇಳ್ಬಿಟ್ಟಲ್ವ ನಿಮ್ಮ ಕಂತ್ರಿ ಕೆಲಸ ನಿಮ್ಮ ಕಂತ್ರಿ ಪಿಲಾನ್ ಇದೆ ತಾನೇ ಅಯ್ಯೋ ಅಪ್ಸರ ಹಿಂಗೆಲ್ಲ ಮಾತಾಡ್ಬೇಡ ದೇವ್ರಣೆ ಕೊಟ್ಟಿದೀವಿ ನಿಮ್ಮ ಮಗಳು 10 ಲಕ್ಷನ ಮನೆ ಮಾರ್ಬಿಟ್ಟು ದುಡ್ಡು ಕೊಟ್ಟಿದೀವಿ ಲಂಡನ್ ಕರ್ಕೊಂಡೋಯ್ತೀವಿ 1 ಲಕ್ಷ ರೂಪಾಯಿ ಇಬ್ರಿಗೂ ಸಂಬಳ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಅದಕ್ಕೆ ನಾನು ಸರಿ ಅಂತ ಹೇಳ್ಬಿಟ್ಟು ಮನೆ ಮಾರ್ಬಿಟ್ಟು 10 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಈಗ ನೋಡಿದ್ರೆ ಇಲ್ದಿರೋದೆಲ್ಲ ನನಗೆ ಗೊತ್ತೇ ಇಲ್ಲ ಅನ್ನಂಗೆ ಮಾತಾಡ್ತಾವಳೆ ಸರಿ ಆಯ್ತು ನಾನು ಇಸ್ಕೊಂಡಿದ್ದೀನಿ ಅಂತಾನೆ ಅನ್ಕೊಳ್ಳಿ ಸರಿ ನಾನು ಇಸ್ಕೊಂಡಿರೋದಕ್ಕೆ ಏನಾದರೂ ಸಾಕ್ಷಿ ಬೇಕಲ್ವಾ ಸರಿ ನೀವು ನನಗೆ ಕೊಟ್ಟಿದ್ದೀರಾ ಅನ್ನೋದಕ್ಕೆ ಏನಾದರೂ ಸಾಕ್ಷಿ ತೋರಿಸಿ ನನಗೆ ಒಂದು ಸಾಕ್ಷಿ ತೋರಿಸಿ ಇದೇನು ಸೌಮ್ಯ ಹಿಂಗೆ ಕೇಳ್ತೀಯಾ ನಂಬಿಕೆ ಮೇಲೆ ತಾನೇ ಕೊಟ್ಟಿದ್ದು ನಂಬಿಕೆ ಮೇಲೆ ತಾನೇ ದುಡ್ಡು ಕೊಟ್ಟಿದ್ದು ಈಗ ನೋಡಿದ್ರೆ ಹಿಂಗೆ ಹೇಳ್ತಾ ಇದೆಯಲ್ಲ ನೀನು ನಮಗೆ ದೇವರಣೆ ಕೈ ಕೊಡ್ಬೇಡ ದೇವರಣೆ ನಮ್ಮ ಹತ್ರ ದುಡ್ಡಿಲ್ಲ ಮನೆನೂ ಮಾರಾಕ್ಬಿಟ್ಟಿದ್ದೀವಿ ತಿನ್ನ ಕೂಳು ಇಲ್ಲ ಲಂಡನ್ಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಇರಪ್ಪರ ದುಡ್ಡೆಲ್ಲ ಬಟ್ಟೆ ಬರೆಗೆ ಹಾಕ್ಬಿಟ್ಟೆಲ್ಲ ತುಂಬ್ಕೊಬಿಟ್ಟಿದ್ದೀವಿ ನೀನು ಇವಾಗ ಹಿಂಗೆ ಅಂದ್ಬಿಟ್ರೆ ಭಾಳ ನೋವಾಯ್ತದೆ ದಯವಿಟ್ಟು ನಮಗೆ ಮೋಸ ಮಾಡಬೇಡ ನಿಮ್ಮ ಮ್ಯಾಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೀನಿ ನಾನಂತೂ ದಯವಿಟ್ಟು ಮೋಸ ಮಾಡಬೇಡ ಏ ಥೂ ನಿಮ್ಮ ಬಾಳ್ಗಿಷ್ಟು ಆ ಎಳೆ ಮಗಿ ತಗೋಬಿಡ್ತಿದಂಗೆ ಆಟ ಆಡ್ತಿರಲ್ಲ ನೀವು ನಿಮ್ಮ ಮಾತಾ ಮುಚ್ಚ ಮನೆ ಮಾರ್ಕೊಂಡ್ರು ಲಂಡನ್ ಕರ್ಕೊಂಡೋಯ್ತೀನಿ ಅಷ್ಟ ಮನೆ ಮಾರ್ಕೊಬಿಟ್ರ ಸರಿ ಸಾಕ್ಷಿ ತೋರಿಸ್ರಿ ಪಾಪ ಹುಡುಗಿ ಹತ್ರ ನೀವು ಎಷ್ಟು ಮಾತಾಡಿದ್ದೀರಾ ಏನು ಕತೆ ಎತ್ತ ಅಂತ ಹೇಳ್ಬಿಟ್ಟು ಸಾಕ್ಷಿ ತೋರಿಸ್ರಿ ಏನು ಸಾಕ್ಷಿ ಇಲ್ದಿದ್ದಂಗೆ ಮುಗಿ ಮೇಲೆ ಎತ್ತಾಕ್ತಿರಲ್ಲ 3 ಬಿಟ್ಟೋರು ನೀವು ಅಲ್ವೇ ಅಯ್ಯೋ ಅಪ್ಸರ ಇಲ್ಲಿ ನಿಂತ್ಕೊಂಡು ಇವ್ರ ತಗೇನು ಮಾತಾಡ್ತೀಯಾ ಮಗಳು ಕರ್ಕೊಂಡು ಮನೆಗೆ ನೋಡಿ ಅಯ್ಯೋ ದುಡ್ಡು ಕೀಳಕ್ಕೆ ದೊಡ್ಡ ನಾಟಕ ಶುರು ಮಾಡ್ಕೊಂಡವ್ರೆ ಅಂತ ಅನ್ನಿಸ್ತದೆ ದೊರಿರ್ದವು ಲೇ ನೀನು ನಂಬಿದಕ್ಕೆ ನಡು ಬೀದಿಗೆ ತಂದ್ಬಿಟ್ಟಲ್ಲೇ ನಮ್ಮನ್ನ ನಡು ಬೀದಿಗೆ ತಂದ್ಬಿಟ್ಟಲ್ಲೇ ಇದ್ದಿದ್ದೊಂದು ಮನೇನ ಹೆಂಗೋ ಗಂಜಿನೋ ಏನೋ ಕಾಪಿನೋ ಕುಡ್ಕೊಂಡು ಜೀವನ ಮಾಡ್ತಾ ಇದ್ವಿ ಈಗ ಅದು ಮಾಡ್ಕೊಂಡಿದ್ದಂಗೆ ಬೀದಿ ಪಾಲ್ ಮಾಡ್ಬಿಟ್ಟಲ್ಲೇ ನಮ್ಮನ್ನ ಬೀದಿ ಪಾಲ್ ಮಾಡ್ಬಿಟ್ಟಲ್ಲೇ ನೀನು ಉದ್ಧಾರ ಆಗಿಲ್ಲ ನೀನು ನಾಶನಾಗೋಯ್ತೀಯಾ ಉದ್ಧಾರ ಆಯ್ತಿ ಅನ್ಕೊಂಡ ನೀನು ಥೂ ನಿನ್ನ ಮಕ ಮುಚ್ಚ ಲಂಡನ್ ಕರ್ಕೊಂಡೋಯ್ತೀನಿ ಅಂತ ನಂಬಿಸ್ಬಿಟ್ಟು ನನ್ನ ಮಗ ಹೇಳ್ದ ಅಮ್ಮ ಯೋಚನೆ ಮಾಡು ಅಂತ ನಾನು ಯೋಚನೆ ಮಾಡಿದ್ದೀನಿ ಅಂತ ನೀನು ನಂಬಿಟ್ನಲ್ಲ ಬಿಡು ನೀನು ನಿಮ್ಮ ಅಮ್ಮನಂಗೆ ನೀ ಕಂತ್ರಿ ಏಯ್ ಮುದ್ಕೆ ನನ್ನ ಬಗ್ಗೆ ಮಾತಾಡಿದ್ರೆ ಕ್ಯಾರಾಗ ತಗೊಂಡು ಹೊಡೆದ್ಬಿಡ್ತೀನಿ ಅಷ್ಟೇನಿಯಾ ಸಾಕು ನೀವು ಮಾಡಿರೋದೆಲ್ಲ ಮನೆ ನಾನೇ ಬಿಡಿಸ್ಕೊಟ್ಟಿದ್ದೀನಿ ನಿಮಗೆ 10 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಗೆಪ್ತಿರ್ಲಿ ನಿಮ್ಮ ಮನೆ ಕಿತ್ಕೊಳ್ಳೋ ಇದೇನಿಲ್ಲ ತಿರುಗಿ ಯಾರಿಗೆ ಹೋಗ್ಬಿಟ್ಟು ಸಾಲ ಮಾಡ್ಕೊಂಡು ಯಾರು ಬಾಳ್ತಿದ್ರು ನಮ್ಗೇನು ಗೊತ್ತು ನೋಡು ನಿಮ್ಮ ತಂಟೆ ನಾನು ಬರಲ್ಲ ನಮ್ಮ ತಂಟೆ ನೀನು ಬರ್ಬೇಡ ಅಂತ ಅವತ್ತೇ ಹೇಳಿದ್ದೀನಿ ಆ 10 ಲಕ್ಷ ರೂಪಾಯಿ ಸಮೇತ ನಿಮ್ಮ ಹತ್ರ ವಾಪಸ್ ಕೇಳಿಲ್ಲ ಏನೋ ಸಂದಕ್ಕಿರಿ ಖುಷಿಯಾಗಿರ್ಲಿ ಅಂತ ಬಿಟ್ಬಿಟ್ಟಿದ್ದೀನಿ ನೀನು ಇದೆಯಲ್ಲ ರಂಗ ನನ್ನ ಮಗಳಿಗೆ ಅಂತ ಹೇಳ್ಬಿಟ್ಟು ಯಾವನ ಕಿತ್ತೋಗಿರೋ ನನ್ನ ಮಗ ಹುಡುಗನ ತೋರಿಸ್ದಾಗೂ ನಾನು ಅವತ್ತು ಉಗಿದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ಈಗಿತ್ತ ನನ್ನ ಮಗಳು ತಂಟೆಗೆ ಬಂದರೂ ಪೊಲೀಸ್ ಸ್ಟೇಷನ್ಗೆ ಕೊಂಬಿ ಎಣಿಸ್ಬೇಕಾಯ್ತದೆ ಸರಿ 10 ಲಕ್ಷ ರೂಪಾಯಿ ನಾನು ಇವಾಗೆ ಕೊಡ್ತೀನಿ ಸಾಕ್ಷಿ ಹೇಳ್ರಿ ನನ್ನ ಮಗಳು ದುಡ್ಡಿಸ್ಕೊಂಡವಳು ಅನ್ನೋದಕ್ಕೆ ಏನು ಸಾಕ್ಷಿ ಐತೆ ನಿಮಗೆ ಸಾಕ್ಷಿ ತಗೊಂಬಂದು ತೋರಿಸ್ರಿ ಆವಾಗ ನಾನು 20 ಲಕ್ಷ ರೂಪಾಯಿ ಕೊಡ್ತೀನಿ ಬಾ ಮಗಳೇ ಹೋಗೋಣ ಅಯ್ಯೋ ನಮ್ಮ ಪರಿಸ್ಥಿತಿ ಅಯ್ಯೋ ಹಂಗನ್ಬೇಡ ಹಂಗನ್ ದೇವ್ರನ್ನೇ ಕೊಟ್ಟಿದೀವಿ ದುಡ್ಡ ಸಾಕ್ಷಿ ಮಾತ್ರ ಇಲ್ಲ ಅಷ್ಟೇ ನಡಿಯಮ್ಮ ಅಪ್ಸರ ಇವ್ರದ್ದು ಯಾವಾಗ ಇದ್ದಿದ್ದೇನೆ ನೀ ನಡಿ ಅಯ್ಯೋ ಇವ್ರಿಗಂತೂ ಎಷ್ಟು ಹೋದ್ರು ಅಷ್ಟೇ ನನಗಂತೂ ತಲೆ ಕೆಟ್ಟೋಗೈತೆ ನಡಿರಿ ಇವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಆಗಿದ್ದು ಮಾಡ್ಕೊಂಡು ಹೆಂಗನ ಸಾಯ್ಲಿ ನಡಿರಿ ಅಮೆರಿಕಕ್ಕೆ ಹೋಗಿದೀವಿ ಅಂತ ಸುಳ್ಳು ಹೇಳಿ ನನ್ನ ಮಕ್ಕಳಲ್ವೇ ಇವರು ಈಗ ಲಂಡನ್ ಅಕ್ಕ ಹೋಗಿ ಬರ್ರಿ ಬಾ ಅಪ್ಸರ ಸುಮ್ಮನೆ ಮಗಳು ಕರ್ಕೊಂಡು ಬಾ ಮಗಳೇ ಬಾ ಹೋಗೋಣ ನಡಿಯಮ್ಮ ಹೋಗೋಣ ಅಯ್ಯೋ ಎಳೆದ್ರಪ್ಪ ನನ್ನ ನಡು ಬೀದಿಗೆ ಎಳೆದ್ಬಿಟ್ರು ನನ್ನ ತಲೆ ಮೇಲೆ ಚೊಪ್ಪಡಿ ಕಲ್ಲು ಎಳೆದ್ಬಿಟ್ರು ನನ್ನ ಮಕ್ಕಳು ಚೊಪ್ಪಡಿ ಕಲ್ಲು ಎಳೆದ್ಬಿಟ್ರು ನಮ್ಮ ಜೀವನಕ್ಕೆ ಏನ್ಲೋ ಮಾಡ್ಕೊಳ್ಳೋದು ಮಗ ಜೀವನಕ್ಕೆ ಮಾಡ್ಕೊಳ್ಳೋದು ನಮ್ಮ ತಲೆ ಮೇಲೆ ಚೊಪ್ಪಡಿ ಕಲ್ಲು ಎಳೆದ್ಬಿಟ್ಟು ಹೊಂಟೋಗ್ಬಿಟ್ಲಲ್ಲೋ ಆಸ್ತಿ ಕೊಡ್ತೀನಿ ಬೇಡ ಎಲ್ಲ ಆಸ್ತಿ ಎಲ್ಲ ಕಳ್ಕೊಂಡು ಎಲ್ಲ ಮಾಡ್ಕೊಂಡು ಬೀದಿ ಪಾಲಕ್ಕೆ ಬಂದ್ಬಿಟ್ವಲ್ವೋ ಮಗನೇ ಮೊದಲೇ ಹೆಂಗಿದ್ವು ಹಂಗೆ ಬೀದಿ ಪಾಲಕ್ಕೆ ಬಂದ್ಬಿಟ್ವಲ್ವೋ ನಾವಿನ ಬದುಕಿದ್ದು ಏನ್ಲ ಮಾಡೋಣ ನಡಿಲ ಸತ್ತೋಗ್ಬಿಟ್ಟಿಲ್ಲನ ಹಾಳು ಬಾಬಿ ಬಿಟ್ಬಿಟ್ಟು ಸತ್ತೋಗ ನಡಿಲ ಇನ್ನು ಬದುಕಿನಿ ಏನ್ಲ ಮಾಡೋಣ ನಡಿಲ ನಾನು ಮೊನ್ನೆನೇ ಹೇಳ್ದೆ ನನ್ನ ಈ ಪರಿಸ್ಥಿತಿ ಕಾರಣನೇ ನೀನು ಇವತ್ತು ನನ್ನ ಈ ಪರಿಸ್ಥಿತಿ ಕಾರಣ ಆಗಿರೋಳೆ ನೀನು ಯಾವ್ದನ ಒಂದು ಹೆಂಡ್ರ ಜೊತೆ ನಾ ಸರಿಯಾಗಿರ್ತಿದ್ದೆ ಅವಳು ಬಿಟ್ಟು ಇವಳಿಂದ ಹೋಗು ಇವಳು ಬಿಟ್ಟು ಅವಳಿಂದ ಹೋಗು ಅಂತ ಹೇಳ್ಬಿಟ್ಟು ಊರು ತುಂಬ ಅಟ್ಟಾಡಿಸ್ಬಿಟ್ಟೆ ನೀನಂತೂ ಈಗ ನೋಡು ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ದಿನಂಗೆ ಹೋಗ್ಬಿಟ್ಟೈತೆ ನಾನಂತೂ ಸತ್ತೋಯ್ತೀನಿ ನಾನಂತೂ ಬದುಕಿರಾಕಿಲ್ಲ ಯಾವ್ದನ ಕೆರೆನೋ ಬಾವಿನ ನೋಡ್ಕೊಳ್ತೀನಿ ನಾನಂತೂ ಬದುಕಿರಾಕಿಲ್ಲ ಅಯ್ಯೋ ಮಗನೇ ಅಯ್ಯೋ ಹೆಂಗ್ ಉಲ್ಟಾ ಹೊಡೆದ್ಬಿಟ್ಲು ನೋಡ್ದೇನಿಲ್ಲ ಅವಳು ಸೌಮ್ಯ